ನಮಸ್ಕಾರ ಕಣ್ಮಣಿಗಳೇ. ನಿನ್ನೆ ಮಿನಿ ಆಕ್ಷನ್ ಆಗಿದ್ರು, ಆ್ಯಕ್ಷನ್ ಮಾತ್ರ ಸಖತ್ತಾಗಿತ್ತು. ನಿನ್ನೆ ಆಕ್ಷನಲ್ಲಿ ಏನೇನಾಯಿತು, ಯಾವ್ಯಾವ ಪ್ಲೇಯರ್ಸ್ಗೆ ಎಷ್ಟೆಷ್ಟು ಹೋಯಿತು, ಯಾವ್ಯಾವ ಟೀಮು ಯಾವ್ಯಾವ ಪ್ಲೇಯರ್ಸ್ನ ಬೈ ಮಾಡಿದ್ದಾರೆ, ಆ ಕಂಪ್ಲೀಟ್ ಲಿಸ್ಟ್ ಬಗ್ಗೆ ಮಾತಾಡೋಣ. ಕ್ಯಾಮ್ರೋನ್ ಗ್ರೀನ್ ಅವ್ರು 25 ಕೋಟಿ ಹೋಗಿದ್ದು, ಮತೀಶಾ ಪತಿರಾಣಗೆ 18 ಕೋಟಿ ಅವಶ್ಯಕತೆ ಇತ್ತಾ? ಇನ್ನು ನೆಕ್ಸ್ಟು ನಮ್ಮ RCB ಅಂತ ಪಿಕ್ ಮಾಡಿದ್ರು. ಮಸ್ತ್ ಪ್ಲೇಯರ್ಸ್ಗಳನ್ನೇ ಬೈ ಮಾಡಿದ್ದಾರೆ. ಮತ್ತೆ ಅಡುಗೆ ಮಾಡಿ ಬಡಿಸಿ ಬಂದಿದ್ದಾರೆ ಆಕ್ಷನ್ ಟೇಬಲಲ್ಲಿ. ಹಾಗೆಯೇ ಇನ್ನೂ ಹಲವು ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಆಕ್ಷನ್ ನೆನ್ನೆ ಏನೇನಾಯಿತು ಅಂತ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಚೆನ್ನೈ ಸೂಪರ್ ಕಿಂಗ್ಸು. ಕಾರ್ತಿಕ್ ಶರ್ಮಾ 14.2 ಕೋಟಿಗೆ, ಪ್ರಶಾಂತ್ ವೀರ್ 14.2 ಕೋಟಿಗೆ, ಸೇಮ್ ಪ್ರೈಸು. ರಾಹುಲ್ ಚಹರ್ ಇವರು ಬಿಷ್ಣೋಯಿನ ಟಾರ್ಗೆಟ್ ಮಾಡಿದರು, ಬಟ್ ಬಿಷ್ಣೋಯ್ ಸಿಕ್ಕಿಲ್ಲ ಅಂತ ರಾಹುಲ್ ಚಹರು. ಸೊ ಇವರು ಚೆಪಾಕಲ್ಲಿ ಚೆನ್ನಾಗಿ ಆಡೋ ಚಾನ್ಸಸ್ ಜಾಸ್ತಿ ಇದೆ. ನನಗನ್ಸುತ್ತೆ ಈ ವರ್ಷ ಅವರಿಗೆ ಮತ್ತೆ ಕಮ್ಬ್ಯಾಕ್ ಆಗುತ್ತೆ, ಅಂದರೆ ಫಾರ್ಮ್ಗೆ ಬರ್ತಾರೆ ಅನಿಸ್ತಾ ಇದೆ. ಇನ್ನು ಅಕೀಲ್ ಹುಸೇನು ಇವರು ಪವರ್ ಪ್ಲೇಯಲ್ಲೇ ಸ್ಟಾರ್ಟ್ ಮಾಡುವಂಥ ಬೌಲರು, ಸಖತ್ ಎಬಿಲಿಟಿ ಇರುವಂಥ ಬೌಲರು. ಮ್ಯಾಟ್ ಹೆನ್ರಿ ಒಳ್ಳೊಳ್ಳೆ ಬೌಲರ್ಸ್ನ ಪಿಕ್ ಮಾಡಿದ್ದಾರೆ. ಮ್ಯಾಥ್ಯೂ ಶಾರ್ಟು, ಅಮನ್ ಖಾನ್, ಸರ್ಫ್ರಾಜ್ ಖಾನ್. ಫೈನಲಿ ಸರ್ಫ್ರಾಜ್ ಖಾನ್ ಅವರು IPLಗೆ ಮರಳಿದ್ದಾರೆ. ಇವರು ಬ್ಯಾಟಿಂಗ್ ಕೂಡ ಸ್ಟ್ರೆಂತ್ ಮಾಡ್ಕೊಂಡಿದ್ದಾರೆ. ಸೊ ಈ ವರ್ಷ ಒಳ್ಳೆ ರೀಬಿಲ್ಡ್ ಮಾಡಬೇಕು ಅಂತ ತಲೆಯಲ್ಲಿ ಇಕ್ಕೊಂಬಂದು ಚೆನ್ನಾಗಿ ರೀಬಿಲ್ಡ್ ಮಾಡಿದ್ದಾರೆ. ಲಾಸ್ಟ್ ಇಯರು ಯಾವಾಗ ಬ್ರೇಕ್ ಬಂತು, ಅಂದರೆ ಇಂಡಿಯಾ ಪಾಕಿಸ್ತಾನ ಜಗಳದ ಮಧ್ಯೆ ಬ್ರೇಕ್ ಬಂತು, ಅದರಿಂದ ಇವರು ಟೀಮ್ನ ಸಖತ್ತಾಗಿ ಫಾರ್ಮ್ ಮಾಡಿಕೊಂಡ್ರು. ಉರ್ವಿಲ್ ಪಟೇಲ್ನ ತಂದರು, ಡೆವಾಲ್ಡ್ ಬ್ರೇವಿಸ್ನ ತಂದರು. ಅದ್ರ ಜೊತೆಗೆ ಈಗ ಹಾಗೇ ಕಂಟಿನ್ಯೂ ಮಾಡಿರೋದು ಈ ಆಕ್ಷನಲ್ಲಿ ಕೂಡ ಚೆನ್ನಾಗಿದೆ. ಇವ್ರದ್ದು ಪ್ಲೇಯಿಂಗ್ 11 ಚೆನ್ನಾಗಿ ಫಾರ್ಮ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇನ್ನು ಮುಂಬೈ ಇಂಡಿಯನ್ಸು ಅಣ್ಣಂದರು ಸುಮ್ಮನೆ ಕಾಫಿ ಟೀ ಕುಡ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದಿತ್ತು, ಯಾಕಂದರೆ ಇವ್ರ ಹತ್ರ ಅಷ್ಟೊಂದು ಪರ್ಸು ಇರಲಿಲ್ಲ, ಜಾಸ್ತಿ ಪ್ಲೇಯರ್ಸು ಬೇಕಾಗಿರಲಿಲ್ಲ. ಸೊ ಡಿ ಕಾಕು ಬೇಸ್ ಪ್ರೈಸ್ಗೆ ಸಿಕ್ಬಿಟ್ರು. ಇನ್ನು 4 ಜನ ಪ್ಲೇಯರ್ಸ್ನ ಬೇಸ್ ಪ್ರೈಸ್ಗೆ ತೊಗೊಂಡ್ರು. ಎಲ್ಲರೂ ಬೇಸ್ ಪ್ರೈಸ್ಗೆ ಬಂದಿರೋದಿಲ್ಲಿ. ಮೊಹಮ್ಮದ್ ಇಜಾರು, ದಾನಿಶ್ ಮಲೇವರು, ಅಥರ್ವ ಅಂಕೋಲೇಕರ್, ಮಯಾಂಕ್ ರಾವತ್ತು, ಇಷ್ಟು ಜನ ಪ್ಲೇಯರ್ಸ್ನ ಮುಂಬೈ ಅವ್ರು ಪರ್ಚೇಸ್ ಮಾಡಿದ್ದಾರೆ. ಇವ್ರದ್ದು ಆಲ್ಮೋಸ್ಟ್ ಪ್ಲೇಯಿಂಗ್ 11ಅಲ್ಲಿ ಏನು ಚೇಂಜಸ್ ಆಗೋಲ್ಲ. ನೋಡಬೇಕು ಡಿ ಕಾಕು ಪ್ಲೇಯಿಂಗ್ 11ಅಲ್ಲಿ ಹೇಗೆ ಫಿಟ್ ಆಗ್ತಾರೆ ಅಂತ. ಇನ್ನು ನೆಕ್ಸ್ಟು KKR ಕೋಲ್ಕತ್ತಾ ನೈಟ್ ರೈಡರ್ಸು ಕ್ಯಾಮ್ರೋನ್ ಗ್ರೀನ್ನ ಬೈ ಮಾಡ್ತಾರೆ. ಅದು ಫಸ್ಟಿಗೆ 25.2 ಕೋಟಿಗೆ. ಇವರು ಓವರ್ಸೀಸ್ ಪ್ಲೇಯರಲ್ಲಿ ಹೈಯೆಸ್ಟ್ ಬಿಡ್ಗೆ ಹೋದಂಥ ಮೊದಲ ಪ್ಲೇಯರ್ ಆಗ್ತಾರೆ. ಇದಕ್ಕೆ ಮುಂಚೆ ಮಿಚೆಲ್ ಸ್ಟಾರ್ಕು ಅವ್ರನ್ನೂ KKR ಬೈ ಮಾಡಿದ್ದು. ಈಗ ಕ್ಯಾಮ್ರೋನ್ ಗ್ರೀನು KKR ಬೈ ಮಾಡಿದ್ದಾರೆ. ಹಾಗೆಯೇ ಈ ವರ್ಷದ ಸೆಕೆಂಡ್ ಹೈಯೆಸ್ಟು ಮತೀಶಾ ಪತಿರಾಣ 18 ಕೋಟಿಗೆ, ಅವ್ರನ್ನೂ ಕೂಡ KKR ಬೈ ಮಾಡಿದ್ದು. ಗ್ರೀನ್ ಏನೋ ಎಕ್ಸ್ಪೆಕ್ಟೆಡ್ ಲೈನ್ಸಲ್ಲಿ ಇದ್ದರು 25 ಕೋಟಿ ಓಕೆ, ಬಟ್ ಪತಿರಾಣಗೆ 18 ಕೋಟಿ ಕೊಟ್ಟಿದ್ದು ನನಗೆ ಯಾಕೋ ಓಕೆ ಅನಿಸ್ಲಿಲ್ಲ. ಇನ್ನು ಮುಸ್ತಾಫಿಜುರ್ ರೆಹಮಾನು 9.2 ಕ್ರೋರ್ಗೆ ಸಖತ್. ಇವರು ನಮ್ಮ ಟೀಮ್ ಬೇಕು ಅಂದ್ಕೊಂಡಿದ್ದೆ, ಬಟ್ ಜೇಕಬ್ ಡಫಿನ ತೊಗೊಂಡ್ರು. ಮುಸ್ತಾಫಿಜುರ್ ರೆಹಮಾನು ಒಳ್ಳೆ ಪಿಕ್ಕೇನೆ. ಇನ್ನು ತೇಜಸ್ವಿ ಸಿಂಗ್ 3 ಕೋಟಿಗೆ, ಫಿನ್ ಅಲೆನ್ 2 ಕ್ರೋರ್ಗೆ, ಸಖತ್ ಸಾಲಿಡ್ ಓಪನರು. ಟಿಮ್ ಸೀಫರ್ಟು 1.5 ಕೋಟಿಗೆ, ಇವರು ಕೂಡ ನ್ಯೂಜಿಲ್ಯಾಂಡಿಂದಲೇ ಬರ್ತಾರೆ. ಇನ್ನು ರಾಹುಲ್ ತ್ರಿಪಾಠಿ ಮತ್ತೆ ಮನೆಗೆ ಕರ್ಕೊಂಬಂದಿದ್ದಾರೆ KKR ಅವರು. ಕಾರ್ತಿಕ್ ತ್ಯಾಗಿ, ಇಶುಕ್ ಕಮ್ರಾ, ಸಾರ್ಥಕ್ ರಂಜನ್, ಪ್ರಶಾಂತ್ ಸೋಲಂಕಿ, ಆಕಾಶ್ ದೀಪು ಲೋಕಲ್ ಟ್ಯಾಲೆಂಟು. ನಮ್ಮ ಟೀಮಲ್ಲಿ ಆಡಿದಂಥವ್ರು ಬೆಂಗಾಲಿಂದ ಬರ್ತಾರೆ. ಸೊ ಅಲ್ಲೇ ಕಂಡೀಷನ್ಸ್ ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ತೊಗೊಂಡಿದ್ದಾರೆ. ಇನ್ನು ರಚಿನ್ ರವೀಂದ್ರ 2 ಕೋಟಿಗೆ. ಇನ್ನು ನೆಕ್ಸ್ಟು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ರತಿ ವರ್ಷ ಡಬ್ಬಾ ಆಕ್ಷನ್ಗಳನ್ನ ನೋಡ್ಕೊಂಬರ್ತಿದ್ದಂಥ ನಮ್ಮ RCBಗೆ DK, ಹ್ಯಾಂಡಿ ಫ್ಲವರ್, ಮೊಹಬ್ಬಟ್ ಅವರು ಸೇರಿಕೊಂಡು ಕಳೆದ ವರ್ಷದಿಂದ ಸಖತ್ತಾಗಿರೋ ಆಕ್ಷನ್ಗಳನ್ನ ಕೊಡ್ತಿದ್ದಾರೆ. ಆಕ್ಷನ್ ಆಗಲಿ, ಮ್ಯಾಚಸ್ ಆಗಲಿ ಟಾಪ್ ಕ್ವಾಲಿಟಿ ಆಗಿದೆ. ಸೊ ಈ ವರ್ಷ ಬೈ ಮಾಡಿರೋದು ವೆಂಕಟೇಶ್ ಅಯ್ಯರ್ ಅವ್ರನ್ನ ಮೊದಲಿಗೆ 7 ಕೋಟಿ ಕೊಟ್ಟು. RCB ಅವ್ರು ಫಿಕ್ಸ್ ಆಗೋಗಿದ್ದಾರೆ. ವೆಂಕಟೇಶ್ ಅಯ್ಯರ್ನ ನೋಡಿದ ತಕ್ಷಣ ನಾನಿನ್ನ ಬಿಡಲಾರೆ ಅಂತ ಲಾಸ್ಟ್ ವರ್ಷದಿಂದ ಕಿತ್ತಾಡ್ತಿದ್ದಾರೆ KKR ಜೊತೆ. ನಾನು ಈ ವರ್ಷವೂ KKR ಲಾಯಲ್ಟಿನ ತೋರಿಸ್ತಾರೆ ಅಂದ್ಕೊಂಡಿದ್ದೆ, ಬಟ್ ಎಮೋಷನ್ಸ್ನ ಕಟ್ಟಾಕಿ ಬಿಟ್ಟಿದ್ದಾರೆ 7 ಕೋಟಿಗೆ. ಇನ್ನು ಮಂಗೇಶ್ ಯಾದವ್ ಮಧ್ಯಪ್ರದೇಶದಿಂದ ಬರ್ತಾರೆ. ಒಳ್ಳೆ ಆಲ್ರೌಂಡರು, ಬ್ಯಾಟಿಂಗ್ ಎಬಿಲಿಟಿ ಇದೆ, ಸಖತ್ ಲೆಫ್ಟ್ ಆರ್ಮ್ ಬೌಲರು. ಸೊ ಇವರು ಯಶ್ ದಯಾಳ್ ಅವ್ರ ಜಾಗಕ್ಕೆ ಬರ್ಬೋದು, ಬ್ಯಾಕಪ್ ಆಗಿರ್ಬೋದು, ಅಥವಾ ಯಶ್ ದಯಾಳ್ ಅವರ ಸ್ಥಾನನ ಪಡ್ಕೋಬೋದು ಯಶ್ ದಯಾಳ್ ಫಿಟ್ ಇಲ್ಲ ಅಂದರೆ. ಇನ್ನು ಜೇಕಬ್ ಡಫಿ ಪ್ರೆಸೆಂಟ್ಲಿ T20ಲಿ ಸೆಕೆಂಡ್ ರ್ಯಾಂಕಲ್ಲಿರುವಂಥ ಬೌಲರು. ಸೊ ಇವ್ರನ್ನ 2 ಕೋಟಿಗೆ ಬೈ ಮಾಡಿದ್ದು ಸ್ಟೀಲೇನೆ. ಇನ್ನು ಸಾತ್ವಿಕ್ ದೇಸ್ವಾಲ್ ಮಧ್ಯಪ್ರದೇಶದಿಂದ ಬರ್ತಾರೆ. ಜೋರ್ಡಾನ್ ಕಾಕ್ಸು ಇಂಗ್ಲೆಂಡಿಂದ ಬರ್ತಾರೆ. ಜೇಕಬ್ ಡಫಿ ಹೆಜಲ್ವುಡ್ಗೆ ಬ್ಯಾಕಪ್ ಅಂತ ನಮ್ಮ ಕೋಚ್ ಹೇಳಿದ್ದಾರೆ. ಹಾಗೆಯೇ ಜೋರ್ಡಾನ್ ಕಾಕ್ಸ್ ಅವ್ರ ಬಗ್ಗೆ ಇವರು ಸಾಲ್ಟ್ಗೆ ಬ್ಯಾಕಪ್ ಅಂದ್ಕೊಂಡಿದ್ದೆ, ಬಟ್ ಯಾವ ಆರ್ಡ್ರಲ್ಲಿ ಬೇಕಾದ್ರೂ ಆಡೋ ಕೆಪಬಿಲಿಟಿ ಇದೆಯಂತೆ. ಹಾಗೆಯೇ ನಂಬರ್ 1 ಫೀಲ್ಡರು, ಸಖತ್ ಟಾಪ್ ಕ್ವಾಲಿಟಿ ಫೀಲ್ಡರು ಇಡೀ ವರ್ಲ್ಡಲ್ಲೇ. ವಿಹಾನ್ ಮಲ್ಹೋತ್ರಾ, ಕನಿಷ್ಕ್ ಚೌಹಾನ್, ವಿಕಿ ಆಸ್ವಾಲ್ ಇವ್ರನ್ನೆಲ್ಲ ಬೆಸ್ಟ್ ಪ್ರೈಸ್ಗೆ ತೊಗೊಂಡಿರೋದು. ಇನ್ನು ಪಂಜಾಬ್ ಕಿಂಗ್ಸು ಕೂಪರ್ ಕಾನೋಲಿ ಇವ್ರನ್ನ ಮ್ಯಾಕ್ಸ್ವೆಲ್ ಜಾಗಕ್ಕೆ ತಂದಿರೋದು ಬೇಸ್ ಪ್ರೈಸ್ಗೆ ಸಿಕ್ಕಿದ್ದಾರೆ. ಬೆನ್ ಡ್ವಾರ್ಶೌಸು ಇವರು 4 ಕೋಟಿಗೆ. ಪ್ರವೀಣ್ ದುಬೆ
ನಮ್ಮ ಕನ್ನಡಿಗ ಬಿಟ್ಬಿಟ್ಟಿದ್ರು. ಸೊ ಎಲ್ಲಿ ಈ ವರ್ಷ ಅನ್ಸೋಲ್ಡ್ ಆಗ್ತಾರೆ ಅಂದ್ಕೊಂಡೆ. ಸೊ ಯಾರು ಬೈ ಮಾಡದಿದ್ದಾಗ ಇವರು ನಮ್ಮ ಟೀಮಲ್ಲೇ ಇರಲಿ, ಲಾಸ್ಟ್ ವರ್ಷ ನೋಡಿದ್ದಾರೆ ನೆಟ್ಸಲ್ಲೆಲ್ಲ. ಸೊ ಅದಕ್ಕೋಸ್ಕರ ಒಂದು ಬಿಡ್ ಮಾಡಿದ್ರು, ಬೈ ಮಾಡಿದ್ರು. ಇನ್ನು ವಿಶಾಲ್ ನಿಷಾದು. ಇನ್ನು ನೆಕ್ಸ್ಟು ಗುಜರಾತ್ ಟೈಟಾನ್ಸು. ಇವರಂತೂ ಕಣ್ಗೆ ಕಾಣಿಸ್ಕೊತಿರಲಿಲ್ಲ ಸ್ಟಾರ್ಟಿಂಗ್ ಆಪ್ಷನಲ್ಲಿ. ಜೇಸನ್ ಹೋಲ್ಡರ್ ಬಂದಾಗ ಕಣ್ಣು ಕಾಣಿಸ್ಕೊಂಡ್ರು. ಮುಂಚೆ ಒಬ್ರಿಗೋ ಇಬ್ರಿಗೋ ಬಿಡ್ ಮಾಡಿದ್ರು ಅಷ್ಟೇ. ಜೇಸನ್ ಹೋಲ್ಡರ್ನ 7 ಕೋಟಿ ಕೊಟ್ಟು ತೊಗೊಂಡ್ರು. ನಾನು ಹೇಳಿದ್ದೆ ರೊಮಾರಿಯೋ ಶೆಫರ್ಡ್ ಜಾಗಕ್ಕೆ ತರಬೇಕು ಜೇಸನ್ ಹೋಲ್ಡರ್ ಅವ್ರನ್ನ ಅಂತ, ಬಟ್ ಎಲ್ಲೂ ಕಣ್ಣೇ ಆಡಿಸ್ಲಿಲ್ಲ ನಮ್ಮ RCB ಅವರು. ಇನ್ನು ಜೇಸನ್ ಹೋಲ್ಡರ್ ಜೊತೆ ಅಶೋಕ್ ಶರ್ಮಾ, ಲ್ಯೂಕ್ ಹುಡ್ಡು, ಪೃಥ್ವಿರಾಜ್ ಯಾರ, ಟಾಮ್ ಬ್ಯಾಂಟೋನು ಇವ್ರನ್ನ ಬಟ್ಲರ್ಗೆ ಬ್ಯಾಕಪ್ ಆಗಿ ತೊಗೊಂಡಿದ್ದಾರೆ. ವಿಕೆಟ್ ಕೀಪರು ಇಂಗ್ಲೆಂಡಿಂದನೇ ಬರ್ತಾರೆ. ಇನ್ನು ನೆಕ್ಸ್ಟು ರಾಜಸ್ಥಾನ್ ರಾಯಲ್ಸು. ರವಿ ಬಿಷ್ಣೋಯಿನ ತೊಗೊಂಡಿದ್ದು. ನಿಮಗೆ ಗ್ಯಾಪ್ನ ಇದ್ದಂಗೆ ಲಾಸ್ಟ್ ಇಯರು ರಾಹುಲ್ ದ್ರಾವಿಡ್ ಅವರಿದ್ದರು. ಅದಕ್ಕೆ ಮುಂಚೆ 3 ವರ್ಷ ಸೈಕಲಲ್ಲಿ ಕುಮಾರ್ ಸಂಗಕಾರ ಇದ್ದರು ಕೋಚಾಗಿ ರಾಜಸ್ಥಾನ್ ರಾಯಲ್ಸ್ಗೆ. ಸೊ ಅವರಿದ್ದಾಗ ಅಲ್ಲಿ ಚಹಲ್ ಅವ್ರನ್ನ ಇಟ್ಕೊಂಡಿದ್ರು ಲೆಗ್ ಸ್ಪಿನ್ನರು. ಸೊ ಅವರು ಮತ್ತೆ ಸಂಗಕಾರ ಬಂದಿದ್ದಾರೆ. ಚಹಲ್ ಅವರು ಟೀಮಲ್ಲಿ ಇಲ್ಲ ಈಗ. ಅವ್ರ ಜಾಗಕ್ಕೆ ನೆಕ್ಸ್ಟು ಯಾರು ಅಂತ ಇಂಡಿಯನ್ಸ್ ನೋಡಿದ್ರೆ ಲೆಗ್ ಸ್ಪಿನ್ನರು ರವಿ ಬಿಷ್ಣೋಯಿನೇ ಆಪ್ಷನಲ್ಲಿ ಇದ್ದಿದ್ದು. ಸೊ ಇವ್ರನ್ನ ಎತ್ಕೊಬೇಕು ಅಂತ ಪಣ ತೊಟ್ಟು ಎತ್ಕೊಂಡ್ರು. ಇನ್ನು ರವಿ ಸಿಂಗು, ಸುಶಾಂತ್ ಮಿಶ್ರಾ. ರವಿ ಬಿಷ್ಣೋಯಿ ಚೆನ್ನಾಗೇ ಸೂಟ್ ಆಗ್ತಾರೆ. ಜಡೇಜಾ ಅವ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಮೂಡ್ ಬರ್ಬೋದು ಅನಿಸ್ತಿದೆ. ಇನ್ನು ವಿಘ್ನೇಶ್ ಪುತ್ತೂರು ಒಳ್ಳೆ ಪಿಕ್ಕೇನೆ. ಮುಂಬೈ ಅವರು ಸೀರಿಯಸ್ಲಿ ತಪ್ಪು ಮಾಡಿದ್ದಾರೆ. ಲಾಸ್ಟ್ ಇಯರು ಅಂಥ ಒಳ್ಳೆ ಚಾನ್ಸಸ್ಸು ಕೊಡಲಿಲ್ಲ. ಒಳ್ಳೆ ಬೌಲರೇನೆ ಇವರು. ನಮ್ಮ RCB ಮೇಲೆ 1 ಓವರ್ಗೆ ಹತ್ರ ನೋಡ್ಸ್ಕೊಂಡು 1 ವಿಕೆಟ್ ತೆಗೆದಿದ್ದಾರೆ. ಆದ್ರೂ ಅವ್ರಿಗೆ ನೆಕ್ಸ್ಟ್ ಬೌಲಿಂಗೇ ಕೊಡಲಿಲ್ಲ. ಆಮೇಲೆ ರಿಲೀಸ್ ಮಾಡಿ ಕೂಡ ತಪ್ಪು ಮಾಡಿದ್ದಾರೆ. ಹೋಗ್ಲಿ ಬಿಡಿ, ಚಾನ್ಸ್ ಕೊಡದೇ ಇದ್ಮೇಲೆ ರಿಲೀಸ್ ಮಾಡೋದೇ ಒಳ್ಳೆಯದು. ಬೇರೆ ಕಡೆ ಆದರೂ ಚಾನ್ಸ್ಗಳು ಸಿಗ್ತದೆ. ಇನ್ನು ಯಶ್ರಾಜ್ ಪುಂಜಾ. ಇವರು ನಮ್ಮ ಕನ್ನಡಿಗ. ಅಮನ್ ರಾವ್, ಬ್ರಿಜೇಶ್ ಶರ್ಮಾ, ಕುಲ್ದೀಪ್ ಸೆನ್ ಅಲ್ಲೇ ಆಡಿದರು. ಸೊ ಯಾರು ಪಿಕ್ ಮಾಡದೇ ಇದ್ದಾಗ ಇವರು ನಮಗೆ ಇರಲಿ ಬೇಸ್ ಪ್ರೈಸ್ಗೆ ಸಿಕ್ಕಿದ್ರಿ ಅಂತ ತೊಗೊಂಡ್ರು. ಇನ್ನು ಆಡಮ್ ಮಿಲ್ನೆ, ನ್ಯೂಜಿಲೆಂಡ್ ಪ್ಲೇಯರು. ಇನ್ನು ನೆಕ್ಸ್ಟು ಸನ್ರೈಸರ್ಸ್ ಹೈದರಾಬಾದು. ಸಾಲಿಲ್ ಅರೋರಾ, ಶಿವಾಂಗ್ ಕುಮಾರ್, ಸಾಕಿಬ್ ಹುಸೈನ್, ಓನ್ಕರ್ ತಾರ್ಮ್ಲೆ, ಕ್ರೈನ್ಸ್ ಫುಲೆಟ್ರಾ, ಪ್ರಾಫುಲ್ ಹೆಂಗೆ, ಅಮಿತ್ ಕುಮಾರ್, ಶಿವಮ್ ಮಾವಿ, ಲಿಯಾಮ್ ಲಿವಿಂಗ್ಸ್ಟೋನ್ ಅಂತೂ ಫಸ್ಟು ಅನ್ಸೋಲ್ಡ್ ಆಗಿದ್ದಂಥವ್ರು. ನೆಕ್ಸ್ಟು ಬಂದರೆ 13 ಕೋಟಿಗೆ. ಲಾಸ್ಟ್ ಇಯರ್ ಕೂಡ ಅಷ್ಟಕ್ಕೆ ಹೋಗಿರಲಿಲ್ಲ. 5 ಕೋಟಿಗೋ 7 ಕೋಟಿಗೋ ಸಿಕ್ಕಿದ್ರು ನಮಗೆ. ಬಟ್ ಈ ವರ್ಷ 13 ಕೋಟಿ. ಅಲ್ಲಿ ಕ್ಲಾಸಿನವ್ರ ಜೊತೆ ಸೇರಿಕೊಂಡು ಫ್ಲ್ಯಾಟ್ ವಿಕೆಟು ಮಸ್ತಾಗಿ ಹೊಡಿಬೋದು. ಬಟ್ ಇವರು ಆನ್ ಆ್ಯಂಡ್ ಆಫ್ ಪರ್ಫಾರ್ಮೆನ್ಸ್ ಕೊಡಬಾರ್ದು. 13 ಕೋಟಿಗೆ ವರ್ತಾಗಿ ಆಡಬೇಕು. ಜಾಕ್ ಎಡ್ವರ್ಡ್ಸು. ಇಷ್ಟು ಜನನ ಇವ್ರು ಪಿಕ್ ಮಾಡಿದ್ದು. ಒಟ್ಟಿಗೆ ಇವರು ಕಾರ್ತಿಕ್ ಶರ್ಮಾ, ಪ್ರಶಾಂತ್ ವೀರ್ ಅವ್ರದ್ದು ಪ್ರೈಸ್ ಅಂತೂ ಚೆನ್ನಾಗಿ ಏರಿಸಿದ್ರು. ಕಾವ್ಯ ಮಾರನ್ ಅವರು. ನಾನು ನೆಕ್ಸ್ಟು ಲಕ್ನೋ ಸೂಪರ್ ಜೈಂಟ್ಸು. ಇವರು ಜಾಶ್ ಇಂಗ್ಲೀಷ್ಗೆ 8.6 ಕೋಟಿ ಕೊಟ್ಟಿರೋದೇನೆ ಆಶ್ಚರ್ಯ. ಜಾಶ್ ಇಂಗ್ಲೀಷ್ ಅವೈಲೇಬಲ್ ಇರೋದೇ 4 ಗೇಮ್ಸ್ಗೆ ಅಂತ ಹೇಳಿದ್ರು. 8 ಕೋಟಿ. ನಾನು 2 ಕೋಟಿಗೂ ಯಾರೂ ತೊಗೊಳ್ಳಲ್ಲ ಅಂದ್ಕೊಂಡೆ. ಆಮೇಲೆ ಏನಾದರೂ ತೊಗೊಂಡ್ರೆ ಈಗ ಬೇಸ್ ಪ್ರೈಸ್ಗೆ ತೊಗೋತಾರೆ. ಒಂದು 4 ಮ್ಯಾಚ್ ಏನು ಆಡ್ತಾರೆ ಅದರಲ್ಲಿ ಇಂಪ್ಯಾಕ್ಟ್ ಮಾಡಿದ್ರು ಸಾಕು ಅನ್ನೋ ಮೈಂಡ್ಸೆಟ್ಟಲ್ಲಿ ಬೇಸ್ ಪ್ರೈಸ್ಗೆ ತೊಗೋತಾರೆ ಅಂದ್ಕೊಂಡ್ರೆ 8 ಕೋಟಿವರೆಗೂ SRH ಅವ್ರ ಕಾಂಪಿಟೇಷನ್ ಬಿದ್ದಿದ್ದು. ನನ್ನ ಅನಿಸಿಕೆ ಏನನ್ಸುತ್ತೆ ಅಂದರೆ, ಇವರು ಈ ವರ್ಷ 4 ಗೇಮ್ ಮಾಡಿದ್ರೂ ಪರವಾಗಿಲ್ಲ, ನೆಕ್ಸ್ಟ್ ವರ್ಷಕ್ಕೆ ನಮ್ಮ ಹತ್ರನೇ ಇರ್ತಾರಲ್ಲ 8 ಕೋಟಿಗೆ. ದೂರಾಲೋಚನೆಯಿಂದ ತಗೊಂಡಿರ್ಬೋದು ಜಾಶ್ ಇಂಗ್ಲೀಷ್ನ 8.5 ಕೋಟಿ ಕೊಟ್ಟು. ಇನ್ನು ಮುಕುಲ್ ಚೌಧರಿ, ಅಕ್ಷತ್ ರಘುವಂಶಿ, ಅನ್ರಿಚ್ ನೋರ್ಜೆ, ಮೊನಿಂದು ಹಸರಂಗ, ನಮನ್ ತಿವಾರಿ. ಇನ್ನು ನೆಕ್ಸ್ಟು ಡೆಲ್ಲಿ ಕ್ಯಾಪಿಟಲ್ಸ್ ಆಕಿಬ್ ನಬೀದರ್. ಇವರು ಲೀಡ್ ವಿಕೆಟ್ ಟೇಕರು ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಲಿ. ಸೊ ಇವರು 8.4 ಕೋಟಿಗೆ ಹೋಗಿದ್ದು. ಇನ್ನು ಪತುಮ್ ನಿಶಂಕ ಇವರು ಆಮೇಲೆ ಬೆನ್ ಡಕೆಟ್ಟು. ಪತುಮ್ ನಿಶಂಕ 4 ಕೋಟಿ, ಬೆನ್ ಡಕೆಟ್ 2 ಕೋಟಿ. ಇಬ್ಬರು ಚೆನ್ನಾಗಿ ಆಡೋ ಪ್ಲೇಯರೇನೆ. ಬಟ್ ಇವತ್ತು ಫಸ್ಟ್ ಪ್ರಿಫರೆನ್ಸ್ ಅಂತ ಬರೋದೇ ಬೆನ್ ಡಕೆಟ್ಟು. ಅವರೇ 2 ಕೋಟಿಗೆ ಸಿಕ್ಕಿದ್ರು. ಬ್ಯಾಕಪ್ಗೆ 4 ಕೋಟಿ. ಸೊ ಇವ್ರಿಗೆ ಒಳ್ಳೆ, ಈಗ ಬೆನ್ ಡಕೆಟ್ ಆಡಿಲ್ಲ ಅಂದರೆ ನಿಶಂಕ ಆಡಿಸ್ಕೊಬೋದು, ನಿಶಂಕ ಆಡಿಲ್ಲ ಅಂದರೆ ಬೆನ್ ಡಕೆಟ್ ಆಡಿಸ್ಕೊಬೋದು. ಒಳ್ಳೆ ಬ್ಯಾಕಪ್ ಇದೆ. ಬಟ್ ಇಬ್ಬರು ಚೆನ್ನಾಗಿ ಆಡ್ತಿದ್ರೆ ಯಾರನ್ನ ಆಡಿಸೋದು ಯಾರನ್ನ ಕುಣಿಸೋದು ಅಂತ ತಲೆಗೋಳ ಬಿಟ್ಕೊಂಡಂಗೆ ಆಗುತ್ತೆ ನಮ್ಮ RCB ಥರ. ಇನ್ನು ಡೇವಿಡ್ ಮಿಲ್ಲರು 2 ಕೋಟಿಗೆ ಸಖತ್ ಪಿಕ್ಕು. ಲುಂಗಿ ಎನ್ಗಿಡಿ 2 ಕೋಟಿಗೆ ಸಖತ್. ಇವು ಮಾತ್ರ ಸಖತ್ ಪಿಕ್ಗಳು. ಬೆನ್ ಡಕೆಟು, ಮಿಲ್ಲರು, ಲುಂಗಿ ಎನ್ಗಿಡಿ, ಸಾಹಿಲ್ ಪರಕ್, ಪೃಥ್ವಿ ಶಾ ದಯವಿಟ್ಟು ಈ ಸಲ ಆದರೂ ಚಾನ್ಸ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಕೈಲ್ ಜೇಮಿಸನ್ದು 2 ಸಲ ಅನ್ಸೋಲ್ಡ್ ಆಗಿ ಕೊನೆಗೆ ಕೂಗಿ, ಅದಕ್ಕೆ ಮುಂಚೆ ತಾನೇ ಕೂಗಿದ್ದಾರೆ, ಅನ್ಸೋಲ್ಡ್ ಆಗಿಬಿಟ್ರು. ಅದಾದಮೇಲೆ ಲಾಸ್ಟಲ್ಲಿ ಆಪ್ಷನ್ ಮುಗಿದ್ಮೇಲೆ ನಮಗೆ ಕೈಲ್ ಜೇಮಿಸನ್ ನೀವು ಕೂಗೇ ಇಲ್ಲ ಅಂತ ಮತ್ತೆ ಕರ್ಸ್ಕೊಂಡು ಬೈ ಮಾಡಿದ್ದಾರೆ. ಸೊ ಇದು 10 ಟೀಮ್ಗಳ ಆಕ್ಷನಲ್ಲಿ ಬೈ ಮಾಡಿದಂಥ ಪ್ಲೇಯರ್ಸ್ ಲಿಸ್ಟು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಟೀಮ್ನ ಪ್ಲೇಯಿಂಗ್ 11 ಮಾಡೋಣ.
ನೋಡೋಣ ಒಂದೊಂದೇ ಸಪ್ರೇಟ್ ವಿಡಿಯೋ ಸಪ್ರೇಟ್ ಟೀಮ್ಗೆ ಮಾಡೋದಾ ಅಥವಾ ಎಲ್ಲ ಟೀಮ್ದು ಒಂದರಲ್ಲೇ ಮಾಡೋದಾ ಅಂತ. ಬಟ್ ಮಾಡೋಣ, ಖಂಡಿತ ಮಾಡೋಣ.